ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಅವರು ಮತದಾರರನ್ನ ಗ್ಯಾರಂಟಿ ಹೆಸರಲ್ಲಿ ಧಮಕಿ ಹಾಕೋ ಹೊಸ ಟ್ರೆಂಡ್ಗೆ ಏನಾದರೂ ನಾಂದಿ ಹಾಡ್ತಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಸಲ ಮತದಾರರ ವಿಚಾರದಲ್ಲಿ ಅಸಡ್ಡೆಯಾಗಿ ಮಾತನಾಡ್ಬಿಟ್ಟಿದ್ದಾರೆ. ಗ್ಯಾರಂಟಿ ವಿಚಾರವನ್ನ ಮುಂದಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಲ್ಲಿ ಮಾತನಾಡಿದ್ದಾರೆ ಬಾಲಕೃಷ್ಣ ಅವರು. ಆ ಮೂರೂ ಸಂದರ್ಭದ ಅವರ ಮಾತುಗಳು ನಿಮ್ಮ ಮುಂದೆ. ಈಗ ನಡೀತಾ ಇರ್ತಕ್ಕಂಥ ಚುನಾವಣೆ ಗ್ಯಾರಂಟಿ ಬೇಕಾ ಬೇಡವಾ ಅಂತಕ್ಕಂಥ ಚುನಾವಣೆ. ಪಾಪ ನಮ್ಮ ನಾಯಕರು, ಮಾಜಿ ನಾಯಕರು ಕುಮಾರಸ್ವಾಮಿ ಅವರು ಅಮಿತ್ ಶಾ ಹತ್ರ ಹೋಗಿ ಹೇಳಿದ್ರಂತೆ, ಈ ಗ್ಯಾರಂಟಿನ ನೀವು ಮುಂದುವರಿಸಿದ್ರೆ ನೀವೇನಾದ್ರೂ ಮಾಡಿ MP ನಲ್ಲಿ ಜಾಸ್ತಿ ಸೀಟ್ ಗೆಲ್ಲಬೇಕು. ಬಿಜೆಪಿ ಅವರು ಗೆದ್ದ ಮೇಲೆ ಈ ಗ್ಯಾರಂಟಿನ ನೀವು ಒತ್ತಡ ಹಾಕಿ ನಿಲ್ಲಿಸಬೇಕು. ನಿಲ್ಲಿಸದೆ ಹೋದ್ರೆ ಮುಂದೆ ನಮಗೆ ಭವಿಷ್ಯ ಇಲ್ಲ, ಬಿಜೆಪಿಗೂ ಮತ್ತು JDSಗೆ ಭವಿಷ್ಯ ಇಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ಹೇಳಿದಂಗೆ ಇನ್ನು 9 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷನೇ ಅಧಿಕಾರವನ್ನ ಈ ರಾಜ್ಯದಲ್ಲಿ ನಡೆಸ್ತದೆ ಅಂತಕ್ಕಂಥ ಮಾತನ್ನ ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರು ಹೋಗಿ ಹೇಳವ್ರೆ. ಪಾಪ ನೀವು ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತಾರೆ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ, ಅಕ್ಷತೆ ಬೇಕಾ? ತೀರ್ಮಾನ ಆಗಬೇಕಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯ ನಾನು ಜನಗಳಲ್ಲಿ ಮನವಿ ಮಾಡ್ತೀನಿ. ಈಗೇನು ಬೂತ್ ಮೇಲೆ ಲೆಕ್ಕಾಚಾರದ ಮೇಲೆ ಓಟ್ ಆಗೋದು. ಯಾವ ಬೂತಲ್ಲಿ ನಮ್ಗೆ ಜಾಸ್ತಿ ಓಟ್ ಹಾಕ್ತೀರೋ ಇನ್ನು 5 ವರ್ಷದಲ್ಲಿ ನಿಮ್ಮೂರು ಕೆಲಸ ಮಾಡ್ತೀವಿ, ಇಲ್ಲ ನಾವು ನಿಮಗೆ ನಾವು ಆಲೋಚನೆ ಮಾಡ್ತೀವಿ. ಈಗ ನಾವೆಲ್ಲ ಕಷ್ಟಪಡೋದು ಓಟ್ ಹಾಕ್ಸ್ಕೊಳಕ್ಕೆ ತಾನೆ. 5 ವರ್ಷ ನಮ್ಮ ಸರ್ಕಾರ ಅದೇ. ಯಾವ ಬೂತಲ್ಲಿ ನಮ್ಗೆ ಒಳ್ಳೆ ಲೀಡ್ ಕೊಡ್ತೀರೋ ಆ ಊರಿಗೆ ಕೆಲಸ ಮಾಡ್ತೀವಿ, ಇಲ್ಲ ನಾವು ನಮ್ಗೆ ಓಟ್ ಹಾಕ್ತಿರೋರ ಬಗ್ಗೆ ನಾವು ಅವಾಗ ಆಲೋಚನೆ ಮಾಡ್ತೀವಿ. ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಅವರು ಮತ್ತೊಮ್ಮೆ ಗ್ಯಾರಂಟಿ ವಿಚಾರವನ್ನ ಮುಂದಿಟ್ಕೊಂಡು ಮತದಾರರಿಗೆ ಧಮಕಿ ಹಾಕಿದ್ದಾರೆ. ಬಿಜೆಪಿಗೆ ಓಟ್ ಹಾಕಿದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಕಟ್ಟಾಗುತ್ತೆ ಅಂತ ಹೇಳಿ ಪುನರುಚ್ಚರಿಸಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಮೊದಲ ಬಾರಿಯಲ್ಲ ಬಾಲಕೃಷ್ಣ ಅವರು ಈ ರೀತಿಯ ಹೇಳಿಕೆಯಿಂದ ಎಡವಟ್ಟನ್ನ ಮಾಡ್ಕೊಳ್ತಾ ಇರೋದು. ಹೊಸದೊಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರಾ ಅಂತ ಹೇಳಿ. ಅಂದ್ರೆ ಈ ಗ್ಯಾರಂಟಿಗಳ ವಿಚಾರವನ್ನ ಇಟ್ಕೊಂಡು ಈ ಓಟ್ ಹಾಕಿ ಕಾಂಗ್ರೆಸ್ಗೆ ಇಲ್ಲ ಅಂತಂದ್ರೆ ನಾವು ಗ್ಯಾರಂಟಿಯನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡುವ ಹೊಸ ಟ್ರೆಂಡ್ನ ರಾಯಭಾರಿಯಾಗಿ ಏನಾದರೂ ಬಾಲಕೃಷ್ಣ ಅವರನ್ನ ಕರೆತರಲಾಗ್ತಾ ಇದೆಯಾ ಮತದಾರರ ಮುಂದೆ ಕಾಂಗ್ರೆಸ್ ಪಕ್ಷದಿಂದ? ಬಹುಶಃ ಕಾಂಗ್ರೆಸ್ ಪಕ್ಷ ಹಾಗೆ ಖುದ್ದು ಬಾಲಕೃಷ್ಣ ಅವರು ಇದಕ್ಕೆ ಉತ್ತರ ಕೊಡಬೇಕು. ನಾವು ಹೇಳಿದಾಗೆ ಮೂರು ಬಾರಿ ಎಡವಟ್ಟಿನ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿಗೆ ಓಟ್ ಹಾಕಿದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಕಟ್ ಅಂತ ಹೇಳಿ 29/1/2024 ಅಂದ್ರೆ ಇದೇ ವರ್ಷದ ಜನವರಿ 29ನೇ ತಾರೀಕು ಮಾತನಾಡೋ ಸಂದರ್ಭದಲ್ಲಿ ಮತದಾರರಿಗೆ ಧಮಕಿ ಹಾಕೋ ರೀತಿಯಲ್ಲಿ ಮಾತನಾಡಿದ್ರು ಬಾಲಕೃಷ್ಣ ಅವರು. ಇನ್ನು ನಮಗೆ ಮತ ಹಾಕಿದ ವಾರ್ಡ್ಗಳನ್ನ ಮಾತ್ರ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅವ್ರು ಮಾತನಾಡಿದ್ದು ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ದಿತ್ತು. ನಮ್ಗೆ ಓಟ್ ಹಾಕ್ತೇ ಹೋದ್ರೆ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಮಾತನಾಡ್ಬಿಟ್ಟಿದ್ರು ಶಾಸಕ ಬಾಲಕೃಷ್ಣ ಅವರು. ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಓಟ್ ಹಾಕಿ ಹೆಚ್ಚಿನ ಓಟನ್ನ ಗಳಿಸಿದವರು ಗೆದ್ದ ಮೇಲೆ ಸಮಸ್ತ ಆ ವಾರ್ಡ್ಗೆ ಅಥವಾ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯದ ಜವಾಬ್ದಾರಿ ಆ ಜನಪ್ರತಿನಿಧಿ ಮೇಲೆ ಇರುತ್ತೆ ಅನ್ನೋ ಬೇಸಿಕ್ ರೂಲನ್ನು ಕೂಡ ಮರ್ತು ಬಿಟ್ರ ಬಾಲಕೃಷ್ಣ ಅವರು ಅನ್ನೋ ಪ್ರಶ್ನೆಗೆ ಕಾರಣವಾಗಿತ್ತು ಅವರ ಹೇಳಿಕೆ. ಇನ್ನು ಕಳೆದ ಅಕ್ಟೋಬರ್ 11ನೇ ತಾರೀಕು ಮತ್ತೊಂದು ಹೇಳಿಕೆಯ ಮೂಲಕ ಎಡವಟ್ಟನ್ನ ಮಾಡಿಕೊಂಡಿದ್ರು ಬಾಲಕೃಷ್ಣ ಅವರು. ಒಟ್ಟಾರೆ ಪದೇ ಇದೇ ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾ ಇರೋದ್ರಿಂದ ಬಾಲಕೃಷ್ಣ ಅವರು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರಿಗಿರುವ ಗೌರವಕ್ಕೆ ಚ್ಯುತಿಯನ್ನ ತರೋ ರೀತಿಯಲ್ಲಿ ವರ್ತನೆ ಮಾಡ್ತಿಲ್ವಾ ಅನ್ನೋ ಪ್ರಶ್ನೆ ಇದೀಗ ನಮ್ಮ ಮುಂದೆ ಬರ್ತಾ ಇದೆ. ಇದು ಒಂದ್ ಕಡೆ ಆದ್ರೆ